ಬೆಂಗಳೂರು ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು. ಒಂದು 6 ತಿಂಗಳ ವರ್ಷದಿಂದ ಗೂಗಲ್ಲು ಮೈಕ್ರೋಸಾಫ್ಟು ಇನ್ವೆಸ್ಟ್ಮೆಂಟು ಆಂಧ್ರಾಗ ಹೋಯಿತು. ಆಂಧ್ರಾಗ ಹೋದಾಗ ಇದೇ ಬಿಜೆಪಿಗರು, ಇದೇ JDSನವರು ಕಾಂಗ್ರೆಸ್ನ ಸರ್ಕಾರವನ್ನು ಅಪಹಾಸ್ಯ ಮಾಡಿದ್ರು. ಏನ್ರಿ ಇನ್ವೆಸ್ಟ್ಮೆಂಟ್, ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲೋಯ್ತಲ್ರಿ ಅಂತ. ರೆಟ್ಟೆಪಿಸಮ್ ಬಗ್ಗೆ ಮಾತಾಡಲೇಬೇಕು ನಾವು. ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಾಗ ಬಾಯಿ ಪಡ್ಕೊಂಡವರು ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಟ್ರಾಫಿಕಲ್ಲಿ ನೊಂದೋಗಿದ್ದೀನಿ ಸರ್. ಒಂಚೂರು ಪರಿಹಾರ ಸಿಗುತ್ತೆ ಇನ್ನು 10-20 ವರ್ಷಕ್ಕೆ. ಬೆಂಗಳೂರು ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂಥ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ, ಮತ್ತೆ ಹೇಳ್ತೀನಿ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ಯೋಜನೆ ಮಾಡ್ತಿದ್ರು. ಇವತ್ತೇನು ವಿರೋಧ ಮಾಡ್ತಿದ್ದಾರಲ್ಲ JDSನ ಬೆಂಬಲಿಗರು, ಇವರು ಅವ್ರ ಪರವಾಗಿ ನಿಂತ್ಕೋತಾ ಇದ್ರು. ಏನು ಬೆಂಗಳೂರಿನ ಬಗ್ಗೆ ಬಹಳ ಕಳಕಳಿಯ ಪ್ರಶ್ನೆ ಕೇಳಿದ್ರಿ. ಬೆಂಗಳೂರಿಗರು ಉಸಿರುಗಟ್ತಾ ಇದೆ ಟ್ರಾಫಿಕ್ಕು ಅಂತ. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸುತ್ತಲಿನ ಹಳ್ಳಿಗಳಿದಾವೆ ಅನ್ಕೊಂಡಿದ್ದೀರಾ? ಹಾಂ, ಇಲ್ಲಿ ಬೆಂಗಳೂರು 1 ನಿಮಿಷ ಕೇಳಿಸ್ಕೊಳ್ರಿ. ಬೆಂಗಳೂರಲ್ಲಿ ಕಸ ಹುಟ್ಟಿಸ್ತೀರಿ, ಅಲ್ಲಿ ಹೋಗಿ ಮಂಗಳೂರಲ್ಲಿ ಹಾಕ್ತೀರಿ. ಆ ಊರಿನ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು, ದೇವನಹಳ್ಳಿ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಟೌನ್ಶಿಪ್ ಬೇಕು, ಬಿಡದಿ ಜನ ಅನುಭವಿಸ್ಬೇಕು. ಅಂದರೆ ನೀವು ಕಂಫರ್ಟಬಲ್ ಆಗಿ ನಾವು ಬೆಂಗಳೂರಿಗರು ಬದುಕಬೇಕು, ಸುತ್ತಲಿನ ಹಳ್ಳಿಗಳು ಏನು ಬೇಕಾದರೂ ಆಗಲಿ ಅಂದರೆ ಏನರ್ಥ ಇದು? ಇಲ್ಲಿ ಚರಂಡಿಗೆ ನೀರು ಬಿಟ್ಟು ಆ ವೃಷಭಾವತಿ ನದಿ ಮಾಡ್ತೀರಿ, ಆ ರೈತರು ಅನುಭವಿಸ್ಕೊಳ್ಳಿ. ಅಂದರೆ ಹೇಳೋದು ಕೇಳಿಸ್ಕೊಳ್ರಿ. ಬೆಂಗಳೂರಿನ ಅವಶ್ಯಕತೆಗಳನ್ನು ಸುತ್ತಲಿನ ಹಳ್ಳಿ ಪೂರೈಸಬಹುದು, ಅತಿ ಆಸೆಗಳನ್ನು ಪೂರೈಸೋದಕ್ಕಾಗೋದಿಲ್ಲ. ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಿ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡ್ತೀರಿ. ಬೆಂಗಳೂರು ಚಿಕ್ಕದಾಯ್ತು. ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು ಬೆಂಗಳೂರು ಅಂತ ಗೊತ್ತಿಲ್ವಾ ನಿಮಗೆ? ಗೊತ್ತು. ಹಾಗಾದ್ರೆ ದೊಡ್ಡದಾಗೋದು ಬೇಡವಾ ಬೆಂಗಳೂರು? ಬೇರೆ ಏನಾದ್ರು ಆಪ್ಷನ್ ಆಯ್ತು, ಕೊಡಿ ಆಪ್ಷನ್ ಕೊಡಿ. ಆಯ್ತು, ಅವ್ರು ಕೂತಿದ್ದಾರೆ, ಅವ್ರ ಆಪ್ಷನ್ ತಗೋತಾರೆ, ಕೊಡಿ. ಏನಿದೆ ಆಪ್ಷನ್ ಕೊಡಿ, ಆಯ್ತು ನೀವು ಕೊಡಿ ಆಪ್ಷನ್ ತಗೋತಾರೆ ಅವ್ರು. ಹಾಗಾದ್ರೆ ಏನ್ ಮಾಡ್ಬೇಕಾರೆ, ಏನ್ ಮಾಡಿದ್ರು ಬೇಡ ಅನ್ನೋದಾದ್ರೆ ಏನಿದೆ ಸರಿ? ಏನ್ ಮಾಡಿದ್ರು ಬೇಡ ಹೇಗಿದೆ? ಹಾಗಾದ್ರೆ ನಾವು ಬೆಂಗಳೂರು ಬದುಕೋದು ಬೇಡವಾ? ಬೆಂಗಳೂರು ದೊಡ್ಡದು ಆಗಬೇಕೋ ಬೇಡವೋ? ಸರ್, ಸಿಂಗಾಪುರ್ ಬೆಳೆದಿಲ್ಲ ಸರ್. ಸಿಂಗಾಪುರ್ ಬೆಳೆಯೋದಕ್ಕಾಗಲ್ಲ, ಯಾಕಂದ್ರೆ ಸುತ್ತ ಕಡೆ ಸಮುದ್ರ ಇದೆ ಸರ್. 1 ನಿಮಿಷ. ಕಾರಣ ಎಷ್ಟು ದೇಶ ನೋಡಿದಿರಿ ನೀವು? ಎಷ್ಟು ದೇಶ ನೋಡಿದಿರಿ ಅಂತ ಕೇಳಿದೆ ನಾನು. 1 ನಿಮಿಷ. ಅಣ್ಣ ಕೇಳಿಸ್ಕೊಳ್ಳೋದು ಕಲ್ಕೊಳ್ಳೋಣ ಫಸ್ಟ್. ಕೇಳಿಸ್ಕೊಳ್ಳೋದು ಕಲ್ಕ. ಅವ್ರು ಹೇಳೋದು ಕೇಳ್ಬಿಟ್ಟು ಆಮೇಲೆ ನೀವು ಕೇಳಪ್ಪ. ಮೊದಲು ಕೇಳೋದು ಕಲ್ತ್ಕೋಬೇಕು. ತಮಿಳುನಾಡಿನಲ್ಲಿ ಓದಿದವರೆಲ್ಲ ಚೆನ್ನೈಗೆ ಹೋಗ್ತಾರಾ? ಚೆನ್ನೈನಲ್ಲಿ ಕೊಯಮತ್ತೂರಿನಲ್ಲಿ ಸಾಫ್ಟ್ವೇರ್ ಬೆಳೆಸಿದ್ದಾರೆ, ಹೊಸೂರಿನಲ್ಲಿ ಇಂಡಸ್ಟ್ರೀಸ್ ಬೆಳೆಸಿದ್ದಾರೆ. ಹಂಗೆ ಚೆನ್ನೈನಲ್ಲಿ ಇನ್ನೊಂದನ್ನು ಬೆಳೆಸಿದ್ದಾರೆ. ಅಹಮದಾಬಾದಿಗೆ ಗುಜರಾತ್ನಲ್ಲಿ ಕಲ್ತವರೆಲ್ಲ ಹೋಗೋದಿಲ್ಲ. ಮಾತಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ, ಒಂಚೂರು ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ 2ನೇ, 3ನೇ, 4ನೇ ನಗರವನ್ನು ಬೆಳೆಸೋದಕ್ಕೆ ಪ್ಲಾನ್ ಇದೆ. ಮಹಾರಾಷ್ಟ್ರದಲ್ಲಿ ಹೆಂಗೆ ಮುಂಬೈನ ಬೆಳೆಸಿದ್ರು ಹಂಗೆ ಪುಣೆನ ಬೆಳೆಸ್ತಾರೆ. ಪುಣೆಗೆ ಇಂಡಸ್ಟ್ರಿಗಳನ್ನು ಹಾಕ್ತಾರೆ. ಸೊಲ್ಲಾಪುರ ಬೆಳೆಸ್ತಾರೆ. ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲಿ ತ್ರಿವೇಂದ್ರಮ್ಮು, ಕೊಚ್ಚಿನು ಏಕಕಾಲದಲ್ಲಿ ಸಮಾನವಾಗಿ ಬೆಳೆಸ್ತಾರೆ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ ಸ್ವಾಮಿ. ನಾನು ಹುಬ್ಬಳ್ಳಿಯಿಂದ ಬರ್ತೀನಿ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ. ಆಳದವ್ರು ಯಾರು ಮಾತಾಡಂಗಿಲ್ಲ. ಈಗ ಯಾರು ಮಾತಾಡಂಗಿಲ್ಲ. JDS ಕಾಂಗ್ರೆಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಕರೆಕ್ಟ್. ಡೆವಲಪ್ಮೆಂಟ್ ಯಾರು ಮಾತಾಡ್ತಾರಲ್ಲ, ಯಾರಿಗೂ ಅಧಿಕಾರ ಇಲ್ಲ ಮಾತಾಡಕ್ಕೆ. ಯಾರಿಗೂ ಪ್ಲಾನ್ ಇಲ್ಲ. ಮಂಗಳೂರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಕ್ಷೇತ್ರಗಳಿದಾವೆ. ಹುಬ್ಬಳ್ಳಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಇದಾವೆ. ಕಲಬುರಗಿಯಲ್ಲಿ ಡೆವಲಪ್ ಮಾಡೋದಕ್ಕೂ ಒಂದಷ್ಟು ಇದಾವ್ರಿ. ನೀವು ಮಾಡೋದನ್ನೆಲ್ಲ ತಂದು ಬೆಂಗಳೂರಲ್ಲೇ ಮಾಡ್ತೀನಿ. ಪೀಣ್ಯದಲ್ಲಿ ಹಾರ್ಡ್ವೇರ್ ಇಂಡಸ್ಟ್ರಿ ಬೇಕು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಬೇಕು, ಬಿಡದಿ ಕಡೆ ಆಟೋಮೊಬೈಲ್ ಇಂಡಸ್ಟ್ರಿ ಬೇಕು, ಎಜುಕೇಷನ್ ವೈಟ್ ಫೀಲ್ಡ್ನಲ್ಲಿ ಬೇಕು. ಹಿಂಗೆ ಮಾಡ್ಕೊಂಡು ಕುತ್ಕೊಂಡು ಆಮೇಲೆ ನೀವು ಬಿಡದಿ ಜಮೀನು ಬೇಕು ಅಂತೀರಿ, ದೇವನಹಳ್ಳಿ ಜಮೀನು ಬೇಕು ಅಂತೀರಿ. ಏನು ಕರ್ನಾಟಕದಲ್ಲಿ ಬೇರೆ ಏನಿಲ್ವಾ? ಆಗಬಾರ್ದ ಬೇರೆ ಏನು? ಭಾಳ ಇಮೋಷ್ನಲ್ ಆಗಿ ಬೆಂಗಳೂರಿಗರು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಾರೆ. ಯಾರು ಮಾಡ್ಕೊಂಡಿದ್ದನ್ನು? ಯಾಕೆ ಮಾಡ್ಕೊಂಡ್ರಿ ಇದನ್ನು? ನಾನು ಹುಬ್ಬಳ್ಳಿಯಲ್ಲಿ ಡಿಗ್ರಿ ಮಾಡಿ ಎಕ್ಸಾಮ್ ಬರೋದು ಬೆಂಗಳೂರಿಗೆ ಬಸ್ ಹತ್ಕೊಂಡ್ಬರೋ ಪರಿಸ್ಥಿತಿ ಯಾಕೆ ಸರ್ ಬಂತು? ಕರ್ನಾಟಕ ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇಲ್ವಾ? ಯಾವುದು ಮಾಡ್ತಾ ಇಲ್ಲ, ಎಲ್ಲ ಅಭಿವೃದ್ಧಿ ನಡೀತಾ ಇಲ್ವಾ? ಬೆಂಗಳೂರು ಚರ್ಚೆ, ಮಂಗಳೂರು ಬಗ್ಗೆ ಹೇಳಿ. ಮಂಗಳೂರು ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋರು, ಲೈಫ್ ಬಗ್ಗೆ ಮಾತಾಡಿದ್ರು. ಏನಾದ್ರ ಅರ್ಥ? ಬೆಳಗಾವಿ ನಡೀತಿಲ್ವಾ? ಹುಬ್ಳಿ ನಡೀತಿಲ್ವಾ? ಧಾರವಾಡ ನಡೀತಿಲ್ವಾ? ಫ್ಯಾಕ್ಟ್ರಿಗಳು ಎಷ್ಟಿದೆ? ಎಷ್ಟು ಫ್ಯಾಕ್ಟ್ರಿಗಳು ಬಂದಿದೆ? ಬೆಂಗಳೂರು ಸೆಂಟ್ರಿಕ್ ಆದ್ರಿಂದ ಮಾತಾಡ್ತಾ ಇದ್ದೀನಿ. ರೈತನ ಮಗನ ನಂಜೇಗೌಡ ಅಂತ, ನಮ್ದು 5 ಎಕರೆ ಜಮೀನಿದೆ. ರೈತನ ಕಷ್ಟ ಏನು? ನೀವು ನಮ್ಮ ಜಾಗದಾಗ ನಿಂತಿದ್ರಿ, ರೈತರನ್ನ ಟಾರ್ಗೆಟ್ ಮಾಡಕ್ ಹೊರಟಿದ್ದೀರಲ್ಲ. ರೈತ ಇಲ್ಲದೆ ಇದ್ರೆ ದೇಶ ಉದ್ಧಾರ ಆಗುತ್ತಾ? ಅಲ್ಲ, ಭಾವನಾತ್ಮಕ ಮಾತುಗಳು ಬೇಡ. ರೈತ ಏನಾರು ಒಂದು ಬೆಳೆ ಬೆಳೆದ್ರೆ ಅನ್ನ ದೊರಕಿಸ್ತಾನಲ್ವಾ ಸರ್? ವಿದ್ಯಾವಂತರಾದರು ಬದುಕು ಕಟ್ಕೊಂಡು ಸಿಟಿಗೆ ಬರ್ತಾರೆ ಸರ್.
ಏನು ವಿದ್ಯೆ ಇಲ್ದಿದ್ದನು ನಾನು ಕಷ್ಟಪಟ್ಟು ನಾನು ಬೆಂಗಳೂರಿಗೆ ಬಂದು ನಿಂತು ನಂದು 5 ಎಕರೆ ಜಮೀನಿದೆ ಹೇಳ್ತೀನಿ ಕೇಳಿ ಸರ್. ಎಲ್ಲ ರೈತರನ್ನ ಟಾರ್ಗೆಟ್ ಮುಂದೆ ಬದುಕು ಹೆಂಗೆ ಸರ್? ಒಬ್ಬ ರೈತ ಏನೂ ಬದುಕಿಲ್ಲ ಅಂದರೆ 2 ವರ್ಷ ಸೆಕೆಂಡ್ ಜೀವನ ಮಾಡ್ತಾನೆ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, DK ಶಿವಕುಮಾರ್ಗೂ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪಗೂ ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿಗೂ ಮಾತಾಡ್ತಾ ಇಲ್ಲ ಸರ್. ಇವತ್ತು ರೈತ ಇಲ್ಲ ಅಂದರೆ ಮುಂದೆ ಬದುಕದು ಹೆಂಗೆ ಸರ್? ನಾನು ಬೆಂಗಳೂರಲ್ಲಿದ್ದೀನಿ, ಬೈ ಚಾನ್ಸ್ ನನ್ನ ಲೈಫ್ ಹೋತು ಅಂದರೆ ನಾನು ಬದುಕನ್ನೇ ಕಟ್ಕೊಂಡು. ಒಂದು ನಿಮಿಷ ನಿಮ್ದು ಎಲ್ಲಿದೆ? ರೈತರನ್ನ ಟಾರ್ಗೆಟ್ ಮಾಡಬೇಡಿ. ಇವ್ರೆ ಎಲ್ಲಿದೆ ಜಮೀನು? ನಂದು ಹಾಸನದಲ್ಲಿದೆ ಸರ್ 5 ಎಕರೆ ನಂದು. ಹಾಸನದಲ್ಲ? ಹೌದು. ಒಂದು ನಿಮಿಷ ಸರ್ ನಾನು ಹಾಸನದ ಉದಾಹರಣೆ ಕೊಡ್ತೀನಿ. ಇವ್ರು ಹೇಳಿದ್ರು ರೈತನ ಬದುಕು ಎಲ್ಲಿ ಅಂತ ಹೇಳಿದ್ರು. ಹಾಸನದಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ನಮ್ಮ ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ 1200 ಎಕರೆ ಜಾಗನ IIT ಮಾಡಬೇಕು ಅಂತೇಳಿ ಅಕ್ವೈರ್ ಮಾಡಿಸ್ತಾರೆ. IIT ಮಂಜೂರಿ ಆಗಲ್ಲ. ಓಕೆ, ಇವ್ರ ಕಾಲ ಆಯ್ತದೆ, ಇನ್ನೊಬ್ರು ಬರ್ತಾರೆ ಪ್ರಧಾನಮಂತ್ರಿ, ಅವ್ರ ಕಾಲ ಆಗಲ್ಲ. ಇವತ್ತು ಕೂಡ ಆ ರೈತರಿಗೆ 1200 ಎಕರೆ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಸರ್. ಇನ್ನೂ ಹೋರಾಟ ಮಾಡ್ತಾವ್ರೆ ಸರ್. ಫೈನಲ್ ನೋಟಿಫಿಕೇಶನ್ ಆವಾಗಲೇ ಮಾಡ್ಬಿಟ್ರು ರೇವಣ್ಣ ಅವರು. ಜಮೀನಲ್ಲಿ ಏನಿದೆ ಈಗ? ಏನು ಇಲ್ಲ, ಪಾಳ್ ಬಿದ್ದೈತೆ. ರೈತರು ಕೃಷಿನೂ ಮಾಡಂಗಿಲ್ಲ, ರೈತರು ಕೃಷಿನೂ ಮಾಡಂಗಿಲ್ಲ. ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ನೋಟಿಫಿಕೇಶನ್ ಫೈನಲ್ ಆಗ್ಬಿಟ್ಟೈತೆ. ಅವರು ದುಡ್ಡು ತಗೊಂಡಿಲ್ಲ, ರೈತರುಗಳು ಹೋರಾಟ ಮಾಡ್ತಾನೆ ಅವ್ರೆ. ನಿಮ್ಗೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ನಂಗದ್ರೆ. ಅಲ್ಲಿ ನನಗೆ ಪ್ರಶ್ನೆ ಇರೋದು, 5 ಎಕರೆ ಕೃಷಿ ಜಮೀನು ಇಟ್ಕೊಂಡು ನೀವು ಬೆಂಗಳೂರಿಗೆ ಬಂದು ದುಡಿಯೋದಕ್ಕೆ ಬರಬೇಕು ಅನ್ನೋದಾದರೆ, 5 ಎಕರೆ ಕೃಷಿ ಜಮೀನು ಇಟ್ಕೊಂಡು 20 ಗುಂಟೆ 30 ಗುಂಟೆ 40 ಗುಂಟೆದವ್ರು ಇದ್ದಾರೆ, ಅವ್ರ ಜೀವನ ಹೆಂಗಿರ್ಬೇಕು ಅಂತ. ಜೀವನ ಹೆಂಗಿರ್ಬೇಕು? ಅದೊಂದು ನೀರಿನ ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಮೇಲೆ ನಿಂತ್ಕೊಂಡು ಭಾಳ ಜನ ಶೂಟಿಂಗ್ ಮಾಡಿದರು ಸರ್. ಎಷ್ಟು ದೂರ ನೋಡ್ತೀರಿ ಅಷ್ಟು ತೆಂಗಿನ ಮರಗಳು, ತೋಟಗಳು. ಅಂಥ ಫಲವತ್ತಾದ ಭೂಮಿಯಲ್ಲಿ ನೀವು ಲೇಔಟ್ ಮಾಡೋಕ್ಕೆ ಹೊರಡ್ತೀನಿ, ನೀವು ಟೌನ್ಶಿಪ್ ಮಾಡೋಕ್ಕೆ ಹೊರಡ್ತೀನಿ ಅಂದರೆ ಹೆಂಗೆ ಸರ್? ಇನ್ನೊಂದು ಪಂಚಾಯತಿ ಅವಲ್ಲ ಸರ್ ಪಕ್ಕದಲ್ಲಿ, ಅಲ್ಲೂ ನೀರಿನ ಟ್ಯಾಂಕ್ಗಳವೆ. ಅದ್ರ ಮೇಲೆ ನಿಂತ್ಕೊಂಡು ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಪೂರ್ತಿ ಕಾಣೋದೆಲ್ಲ ಲೇಔಟ್ಗಳೇನೆ. ಇವರು ರೆಡ್ ಝೋನ್ ಮಾಡದೆ ಹೋಗಿದ್ರೆ 2006ರಲ್ಲಿ. ಇದು ಕೂಡ ಇವತ್ತು ಅಲ್ಲಿ ಯಾವುದು ಗಿಡಗಳ ಮರಗಳು ಇರ್ತಿರಲ್ಲ. ಯಾರೋ ರಿಯಲ್ ಎಸ್ಟೇಟ್ನವ್ರು ಬಂದು ಸೈಟ್ಗಳು ತೊಗೊಂಡು, ಜಮೀನುಗಳು ತೊಗೊಂಡು ಮಾರಾಟ ಮಾಡಿ, ಸೈಟ್ಗಳನ್ನ ಮಾರಾಟ ಮಾಡಿ ಹೋಗ್ತಿದ್ರು. ಇಲ್ಲಿ ರೆಡ್ ಝೋನ್ ಮಾಡಿದ ಕಾರಣಕ್ಕೆ ಯಾರು ಕೂಡ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ ರೈತರುಗಳು. ಅವರ ಜಮೀನನ್ನು ವಿಧಿ ಇಲ್ಲದೇ ಅವರು ಅದನ್ನು ತೋಟಗಾರಿಕೆ ಇನ್ನೊಂದು ಮತ್ತೊಂದು ಆ ಗಲೀಜು ನೀರಿನಲ್ಲೂ ಕೂಡ ಬೆಳೀತಕ್ಕಂಥ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನೀವು ಪಕ್ಕದಲ್ಲೇ ಪಂಚಾಯತಿಗಳಿದ್ದಾವೆ. ಮಂಚಾಂಕ್ನಲ್ಲಿ ಪಂಚಾಯತಿ ಇದೆ, ಬನ್ನಿಗುಪ್ಪೆ ಪಂಚಾಯತಿ ಇದೆ. ಅಲ್ಲೂ ಮೇಲೆ ನಿಂತ್ಕೊಂಡು ನೋಡಿ, ಉದ್ದಕ್ಕೂ ಬರೀ ಲೇಔಟ್ಗಳು ಕಾಣ್ತಾವಲ್ಲ. ಅಂದರೆ ಫಲವತ್ತಾದ ಭೂಮಿಯಲ್ಲಿ ನೀವು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಆರೋಪ ಪೂರ್ತಿ ಸತ್ಯ ಅಲ್ಲ ಅಂತೀರಾ ನೀವು? ಖಂಡಿತ. ರೆಡ್ ಝೋನ್ ಮಾಡಿದ್ರಿಂದನೇ ಯಾರು ಮಾರ್ಲಿಕ್ಕೆ ಆಗಲ್ಲ ಅದನ್ನು. ಟ್ರಾನ್ಸಾಕ್ಷನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಮಾಡದಿದ್ದಾಗ ಏನು ಮಾಡ್ತಾನೆ ರೈತ? ಅನಿವಾರ್ಯವಾಗಿ ತೋಟ ಮಾಡ್ಬೋದು. ಹೌದಲ್ವಾ? ಅದರಲ್ಲೂ ಬೆಂಗಳೂರಿನವ್ರು ಬಂದು ತುಂಬ ಜನ ತೋಟ ಮಾಡ್ಕೊಂಡವ್ರು ಕಡಿಮೆ ದುಡ್ಡಿಗೆ, ಕಡಿಮೆ ರೇಟಲ್ಲಿ 50 ಲಕ್ಷ 50 ಲಕ್ಷ 30 ಲಕ್ಷದಿಂದನೂ ಜಮೀನು ತೊಗೊಂಡು ಇವತ್ತು ನಮ್ಮ ಮಾಜಿ ನಾಯಕರದ್ದು ಅಲ್ಲೇ ಐತೆ 36 ಎಕರೆ ಅಲ್ವಾ? ಹೆಸರುಗಳನ್ನು ಹೇಳ್ಬಿಡಿ ಹೋಗಲಿ. ಮಾಜಿ ನಾಯಕರು ಅಂದರೆ ನಿಮ್ಗೆ ಯಡಿಯೂರಪ್ಪನವರು ಮಾಜಿ ನಾಯಕರೇ. ಓಕೆ, ಅವ್ರದ್ದು ಐತಲ್ಲ, ಅವ್ರದ್ದು ಕುಟುಂಬದ್ದು 36 ಎಕರೆ ಐತಲ್ಲ ಅಲ್ಲಿ. ಅಲ್ಲಿ ಯಾವ ತೋಟ ಏನು ಬೆಳೆ ಬೆಳೆದವ್ರಲ್ಲಿ ಅವರು ತೊಗೊಂಡು ಇಟ್ಕೊಂಡವ್ರೆ. ಕಡಿಮೆ ಬೆಲೆಗೆ ಸಿಕ್ತು ಜಾಗ, ತೊಗೊಂಡು ಇಟ್ಕೊಂಡವ್ರು ಅವ್ರೂ. ಇದೆಲ್ಲ ಬೆಂಗಳೂರಿನವ್ರ ಪಾಲಾಯ್ತಿತ್ತು ಸರ್. ಏನಾರು ಈಗ ಒಬ್ಬ ರೈತನಿಗೆ ತೊಂದರೆ ಆಯಿತು ಅಂತಂದರೆ, ಅವ್ನಿಗೇನಾರು ನೋವಾಯಿತು, ಏನಾರು ಮಾರ್ಕೋಬೇಕು, ಅವ್ನು ಮದುವೆ ಮಾಡಬೇಕು, ಎಲ್ಲ ಮಕ್ಳಿಗೆ ಎಜುಕೇಷನ್ ಕೊಡಬೇಕು ಅಂತಂದಾಗ ಅವನು ಅನಿವಾರ್ಯ ಅವ್ರು ಕೇಳಿದ ಸ್ಟೇಟಿಗೆ ಮಾರ್ಕೊಂಡು. ಸರ್, ಇವತ್ತು ನನ್ನ ಹತ್ರ ಕೆಲವರೆಲ್ಲ ಬಂದಿದ್ರು, ಹಿಂದೆ ಮಾರ್ಕೊಂಡಿದ್ರಲ್ಲ, ಒಂದು ಸುಮಾರು 1-1.5 ಎಕರೆ ಈ ಥರ ಮಾರ್ಕೊಂಡಿದ್ದಾರೆ. ಅವರೆಲ್ಲ ಬಂದಿದ್ರು, ಕನಿಷ್ಠ ನಮಗೊಂದು ಸೈಟಾರು ಕೊಡಿ ಅಂತ. ನಾವೆಲ್ಲ ಅವತ್ತು ವಿಧಿ ಇಲ್ಲ ನಮಗೆ, ನಾವೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಜಾಗನ ಕಡಿಮೆ ರೇಟ್ಗೆ. ಒಂದು 50 ಲಕ್ಷ, 60 ಲಕ್ಷ, 80 ಲಕ್ಷ. ಮೊನ್ನೆ ನಾವು ನೋಟಿಫಿಕೇಶನ್ ಮಾಡೋಕ್ಕಿಂತ ಮುಂಚೆ 80 ಲಕ್ಷ 90 ಲಕ್ಷಕ್ಕೆ ಮಾರೋರಲ್ಲಿ ಅವರೆಲ್ಲ ಬಂದಿದ್ರು. ಕನಿಷ್ಠ ನಮಗೊಂದು ಸೈಟಾರು ಕೊಡಿ ನಾವು ನೆನಪಿಗೋಸ್ಕರ ಅಂತೇಳಿ. ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿದ್ದವ್ರು ಯಾರು 80 ಲಕ್ಷ ತಗೊಂಡವ್ರು? ಅಲ್ಲ, ಅದು ಇರ್ಬೋದು, ಅದು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ.